ಶ್ರಿಯಃಪತ್ತೆ ನಿತ್ಯಾಗಣಿತಗುಣಮಾಣಿಕ್ಯವಿಶದಪ್ರಭ ಜಾಲೋಲ್ಲಾಸೋಪಹತ ಸಕಲಾಬದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಮಹತಾ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಪಿ ಅಖಿಲೈಸ್ಸು ವಾಕ್ಯೈಃ ಯಶೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಅಥಾತೋರ್ಮಜಿಜ್ಞಾಸಾ ಓಂ ಯತ್ಪದಂ ವೇದಸಂವೇದ್ಯಂ ಕಟಾಕ್ಷೇಣ ವೀಕ್ಷಿತುಂ ನ ಕ್ಷಮಂತೆ. ನೋಡಿ, ಮತಯ ತಮುಪಾಸೆ ಶ್ರಿಯಃಪತಿಂ. ಇದೆಲ್ಲ ಇಲ್ಲಿ ಬತ್ತಿಗಾಲಿ ಯಾತಕ್ಕೆ ನೆನ್ಪಿಟ್ಕೋಬೇಕು ಶ್ಲೋಕನ. ಮುಗಿಯುತ್ತೆ ಅಧ್ಯಾಯ. ಅಧ್ಯಾಯದ ಸಾರ ಏನೀಗ? ಯಾವ ಅಧ್ಯಾಯ ಮುಗಿಯುತ್ತೆ? ಈ ಪಾದ ಮುಂದಿನ ಪಾದ ಮುಗಿಯುತ್ತೆ. ಅದರಿಂದ ಏನು ಬಂತಾಗ ಅವಿರೋಧಾಧ್ಯಾಯ. ಅವಿರೋಧಾಧ್ಯಾಯ ಅಂದ್ರೇನು? ಪರಮಾತ್ಮನಲ್ಲಿ ದೋಷಗಳೇ ಇಲ್ಲ. ವಿರೋಧ ಅಂದ್ರೇನು? ಗುಣಕ್ಕೆ ವಿರೋಧ ಯಾವುದು? ದೋಷ. ಅವಿರೋಧ ಅಂದ್ರೇನು? ದೋಷಾಭಾವ. ಸೊ ದೋಷಾಭಾವ ಪ್ರತಿಪಾದಕ ಅಧ್ಯಾಯ. ಇದಕ್ಕೇನಂತ ಹೆಸರು? ದೋಷಾಭಾವ ಪ್ರತಿಪಾದಕ ಅಧ್ಯಾಯ. ಆ ದೃಷ್ಟಿಯಲ್ಲಿ ಇದನ್ನು ಮುಗಿಸ್ತಾ ಬರ್ತಾ ಇದ್ದಾರೆ. ಈಗ ಈ ಅಧ್ಯಾಯನೇ ಮುಗಿದೋಗುತ್ತೆ ಈಗ. ಅದಕ್ಕೆ ಅದು ಒತ್ತು ಕೊಟ್ಟು ತಿಳ್ಕೊಂಡು ಅದೇ ಸೋತ್ರ ಏನಂತ ಮಾಡಿದರು? ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತು ನಕ್ಷಮಂತೆ ವಿಮತಯ ತಮುಪಾಸೆ ಶ್ರಿಯಃಪತಿ. ವಿಮತಯ ಅಂದರೆ ವಿರುದ್ಧ ಪಂಥದವರು. ಅವ್ರು ಹೇಳೋದು ದೇವ್ರ ವಿಚಾರ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಅದನ್ನು ವರ್ಣನೆ ಮಾಡ್ತಾರೆ. ಇಷ್ಟೊತ್ತು ಹೇಳೋದು ಯೋಚನೆ ಮಾಡೋಕ್ಕೂ ಸಾಧ್ಯ. ಅನಂತ ಮಹತ್ವ ಬಂತಲ್ಲ, ಅದೇನೆ. ಯಾವುದಕ್ಕೆ? ಈಗಿದು ಅಲ್ಲ, ನಡೀತಾ ಇರೋದು ಅದು. ಮೊದಲನೇದು ಯಾವ ಪಾದ? ಯುಕ್ತಿಪಾದ. ಅಂದರೆ ಯುಕ್ತಿಪಾದ ಅಂದ್ರೇನು? ಯುಕ್ತಿ ವಿರೋಧ ಇಲ್ಲ ಅಂತ ಹೇಳ್ತಕ್ಕಂಥ ಪಾದ. ಎರಡನೇದು ಯಾವುದು? ಸಮಯಪಾದ. ಯಾವ ಮತಗಳು ಕೂಡ ಇದಕ್ಕೆ ವಿರೋಧ ಆಗಲಿಕ್ಕೆ ಸಾಧ್ಯ ಇಲ್ಲ. ಸುಳ್ಳು ಮತಗಳು ವಿರೋಧ ಹೇಗೆ ಬರುತ್ತೆ? ಒಬ್ಬ ಕಣ್ಣಿದ್ದವನು ಮಾತಾಡ್ತಾನೆ, ಕುರುಡ ಮಾತಾಡ್ತಾನೆ. ಕುರುಡ ಹೇಳಿದ್ದು ವಿರೋಧ ಬರುತ್ತಾ? ಯಾಕೆ? ಅವನಿಗೆ ಕಣ್ಣೇ ಇಲ್ಲ, ಅವನು ಓಟೇ ಇಲ್ಲ, ಹಾಕಿ ಕೆಪಾಸಿಟಿಯೇ ಇಲ್ಲ ಅವನಿಗೆ. ಆಮೇಲೆ ಯಾವುದು ಬಂತು? ಈ ನಡೀತಿರೋದು ಯಾವುದೀಗ? ಪರಸ್ಪರ ಶ್ರುತಿ ವಿರೋಧ ಪರಿಹಾರ ಪಾದ. ನೆಕ್ಸ್ಟ್ ಬರೋದು ಯಾವುದೀಗ? ನ್ಯಾಯೋಪೇತ ಶ್ರುತಿ ವಿರೋಧ ಪರಿಹಾರ ಪಾದ. 4 ತಿಳ್ಕೊಂಡಿರ್ಬೇಕು. ಈಗ ಹೇಳ್ತಾರೆ ಆಭಾಸ ಏವಚ. ಜೀವ ಏನಾಗಿದ್ದಾನೆ? ಪರಮಾತ್ಮನಿಗೆ ಆಭಾಸವಾಗಿದ್ದಾನೆ. ಆಭಾಸವಾಗಿದ್ದಾನೆ ಅಂದ್ರೇನು? ಪ್ರತಿಬಿಂಬವಾಗಿದ್ದಾನೆ ಹೊರತು ಪ್ರತಿಬಿಂಬ ಯಾವ ಕಾಲಕ್ಕೂ ಏನಾಗೋದಿಲ್ಲ, ಐಕ್ಯ ಹೊಂದೋದು, ಸ್ವಾತಂತ್ರ್ಯ ಪಡೆಯೋದು ಯಾವ ಕಾಲಕ್ಕೂ ಸಾಧ್ಯ. ಒಂದೇ ಒಂದು ಕೇಸ್ನಲ್ಲೂ ಕೂಡ ಪ್ರತಿಬಿಂಬ ಏನಾಗಿಲ್ಲ. ರಾಜಮಹಾರಾಜರು ಊಟಪಟ್ಟಾಗಿಬಿಟ್ಟಿದ್ದಾರೆ. ರಾಜಮಹಾರಾಜರು ಏನಾಗಿರ್ತಾರೆ? ಸೇನಾಧಿಪತಿ ಅವನು ಕೊಂದು ತಾನು ಬಂದುಬಿಟ್ಟಿರ್ತಾನೆ, ಗೊತ್ತಾಯ್ತಾ? ಅಥವಾ ಅಧಿಕಾರದಲ್ಲಿದ್ದರೂ ಕೂಡ ತಾನು ಆಳ್ತಾ ಇರ್ತಾನೆ. ಆದರೆ ದೇವ್ರ ಬಗ್ಗೆ ಎಂದೂ ಆ ಮಾತು ಹೇಳಬೇಡಿ ಅಂತ ಹೇಳ್ತಾರೆ. ಆಭಾಸ ಏವಚ. ಅದು 1000 ದೇವ್ರ ದೋಷ ಹೇಳೋದಕ್ಕಿಂತ ಒಂದು ಹೇಳಿದರೆ ಸಾಕು. ಯಾವುದು? ಪ್ರತಿಬಿಂಬ ಅಂದ್ಬಿಟ್ರೆ ಸಾಕು. ಎಷ್ಟೇ ದೋಷ ಹೇಳಿದರೂ ಕೂಡ ಇಲ್ಲಿ ಸ್ವಲ್ಪ ಏನಾದ್ರು ಗುಣ ಹುಡುಕ್ಬೋದು. ಪ್ರತಿಬಿಂಬ ಅಂತ ಹೇಳಿದ್ಮೇಲೆ ಏನಾಯ್ತು? ಅಲ್ಲಿಗೆ ಟೋಟಲ್ ಡಿಪೆಂಡೆನ್ಸ್ ಬರೋದ್ರಿಂದ ಮೂಲಕ್ಕೂ ಅದಕ್ಕೂ ಯಾವ ಕಾಲಕ್ಕೂ ಏನು ಮಾಡೋಕ್ಕೆ ಬರೋಲ್ಲ. ಸಾಮ್ಯ ಐಕ್ಯ ಏನು ಹೇಳೋಕ್ಕೂ ಬರೋದಿಲ್ಲ. ಸಾಮ್ಯ ಎಂಥ ಸಾಮ್ಯ? ಅತ್ಯಂತ ಸಾಮ್ಯ ಹೇಳೋದಕ್ಕೆ ಬರೋದು. ಜಸ್ಟ್ ಸಾಮ್ಯ ಹೇಳ್ಬೋದು ಅಷ್ಟೇ. ಆಭಾಸ ಏವಚ ಅಂಶಾಭಾಸಾಶ್ಚ ಸರ್ವೇಪಿ ಪರಸ್ಯಾಂಶಾನ ಮುಖ್ಯತಃ. ಇವರೆಲ್ಲ ಅಂಶಾಭಾಸ ಅಂದರೂ ಒಂದೇ, ಇನ್ನೊಂದೇನು ಭಿನ್ನಾಂಶ ಅಂದರೂ ಒಂದೇ. ಭಿನ್ನಾಂಶನೇ ಹೊರತು ಏನಲ್ಲ ಇವರು ಸ್ವರೂಪಾಂಶರಲ್ಲ. ಸರ್ವೇಪಿ ಜೀವಾಹ ಬ್ರಹ್ಮರುದ್ರಾದಿ ಸಮಸ್ತರನ್ನು ಸೇರಿಸ್ಕೊಂಡ್ರೂ ಕೂಡ ಏನಾಗೋದಿಲ್ಲ. ಅವರು ಒಬ್ಬರು ಕೂಡ ಏನಲ್ಲ ಸ್ವರೂಪಾಂಶ ಅಲ್ಲ, ಎಲ್ಲ ಭಿನ್ನಾಂಶರೇ. ಸರ್ವೇಪಿ ಜೀವಾಹ ಜೀವಾನಾಂ ಅಂಶಾಭಾಸತ್ವಂ ಶ್ರುತ್ಯಂತರೇಣ ದೃಢಯತಿ ಯಥೇತಿ. ಬೆನ್ನು ಶ್ರುತಿ ಕೊಡ್ತಾರೆ. ಈಗ ನಿನ್ನೆ ಅದು ಬಂದಿತ್ತು. ಯಥೈಷೇ ಪುರುಷೇಚ್ಛಾಯ ಏತಸ್ಮಿನ್ ಏತದಾತತ. ಒಬ್ಬ ಪುರುಷ ಇದ್ದರೆ ನೆರಳಿದೆ. ನೆರಳಿಗೂ ಪುರುಷನಿಗೆ ಏನು ಸಂಬಂಧ ಇದೆ? ಪ್ರತಿಬಿಂಬ ಸಂಬಂಧ ಇದೆ ಹೊರತು ಎಂದು ಕೂಡ ಏನಾಗೋದಿಲ್ಲ, ಐಕ್ಯ ಸಂಬಂಧ ಇಲ್ಲ, ಸಾಮ್ಯ ಸಂಬಂಧನೂ ಇಲ್ಲ. ಆ ರೀತಿಯಲ್ಲಿ ಇದ್ದಾರೆ. ಉಪನಿಷತ್ತು ಕೊಟ್ಟ ದೃಷ್ಟಾಂತ ಅದು. ಮಹಾಲಕ್ಷ್ಮಿ ಈಶಕೋಟಿ ಪ್ರವಿಷ್ಟರವರು. ಅದು ಕೈಮುತ್ಯ ಸಿದ್ಧ. ಈಶಕೋಟಿ ಪ್ರವಿಷ್ಟರಾದ ಮಹಾಲಕ್ಷ್ಮಿನೇ ಅಸ್ವತಂತ್ರರಾದ ಮೇಲೆ ಅವರು ಕೂಡ ಏನಲ್ಲ, ಸ್ವರೂಪಾಂಶ ಅಲ್ಲ. ಯಾನವರು?
ಭಿನ್ನಾಂಶನೇ. ಅವರೇ ಭಿನ್ನಾಂಶರಾಗಿರಬೇಕಾದ್ರೆ ಇವರೆಲ್ಲ ಯಾವ ಲೆಕ್ಕಕ್ಕೆ ಬರ್ತಾರೆ? ಅಲ್ಲ ಅಂತ. ಯಥೈಷಾ ಪುರುಷೇಚ್ಛಾಯ ಯಥಾ ಏತಸ್ಮಿನ್ ಪುರುಷೋತ್ತಮೆ ಏತಜ್ಜೀವಜಾತಂ ಆತತಂ ಏತದೇವಾಸ್ಯ ತದಂಶತ್ವಮಿತಿ ಭಾವ. ಅವನಲ್ಲಿ ಅಧೀನರಾಗಿದ್ದಾರಲ್ಲ ಅದಕ್ಕೆ ಅಂಶ ಅಂತ ಕರೆಯದೆ ಹೊರತು ಏನಲ್ಲ. ಮನೇಲಿ ಹೀಗಾಗುತ್ತೆ ಒಂದೊಂದು ಸಲ, ಕೆಲಸಗಾರರಿದ್ದಾನೆ, ಎಲ್ಲರೂ ಬರ್ತಾರೆ, ನೀವು ಮನೆ ಸೇರಿದವನೇ ಅಂತ ಹೇಳಿಬಿಡ್ತಾರೆ. ಕೆಲಸಗಾರರ ಬಗ್ಗೆ ಹೇಳ್ತಾರೆ, ಪರಿಚಯ ಮಾಡಿಕೊಡ್ತಾರೆ, ಏನು ಹೇಳ್ಕೊಡ್ತಾರೆ? ಅವನು ಮನೆ ಸೇರಿದವನೇ. ಆ್ಯಕ್ಚುಲಿ ಸೇರಿದವನ ಅವನು ಅಲ್ಲ, ಗೊತ್ತಾಯ್ತಾ? ಯಾಕೆಲ್ಲ ಅವನ ಮಾತಿಟ್ಕೊಂಡ್ಬಿಟ್ಟು ಕೋರ್ಟ್ ಕೇಸ್ ಹಾಕಿದ್ದಾರೆ. ನಾಳೆ ಅವರು ಅವತ್ತೇ ಹೇಳಿದ್ದಾರೆ ಮನೆಯವರು ಸೇರುತ್ತೆ, ನಡುಗಳು ಸೇರಿಕೊಡಿ ಅಂಥೇಳಿ. ಯಾವುದೋ ವಿಷಯ ಬಂತು, ಅವನು ಅದಕ್ಕೆ ಅವ್ರು ನಮ್ಮವನೇ ಅಂತ ಹೇಳಿದರು. ಎಲ್ಲ ಹೋಗ್ತಿದ್ದಾರೆ, ಅವರು ಸರ್ವೆಂಟು ಬಂದಿದ್ದಾರೆ, ಅವನು ನಮ್ಮವನೇ ಅಂತ ಹೇಳಿದ್ರು. ನಮ್ಮ ಭಾಗ ಅವನು ಯಾವುದ್ರ ಭಾಗ? ಕುಟುಂಬದ ಭಾಗ ಅವನು, ಗೊತ್ತಾಯ್ತಾ? ಈ ಭಾಗ ಅಂತ ಹೇಳಿದ ಮಾತ್ರಕ್ಕೆ ಏನಲ್ಲ, ಮನೆಯವನು ಮನೆ ರಿಲೇಷನ್ಶಿಪ್ ಇಲ್ಲ, ಯಾವ ಆಸ್ತಿ ಹಕ್ಕು ಅವನಿಗಿಲ್ಲ, ಒಳಗೆ ಎಲ್ಲೆಲ್ಲ ಓಡಾಡೋಗೂ ಇಲ್ಲ, ತೋಚಿದ್ದು ಮಾಡೋಗೋ ಇಲ್ಲ. ಎಷ್ಟು ಮೈನಸ್ ಪಾಯಿಂಟ್ಸ್ ಇದೆ. ಇಷ್ಟಾದ್ರೂ ಒಂದು ಪಾಯಿಂಟ್ ಏನಿದೆ, ನಮ್ಮ ಊರಿಗೆ ಕರ್ಕೊಂಡು ಹೋಗ್ತಿದ್ವಿ, ತುಂಬ ಕೆಲಸ ಇದೆ, ಸರ್ವೆಂಟ್ ಜೊತೆ ಬರ್ತಿದ್ದಾನೆ ಅಷ್ಟೇ, ನಮ್ಮ ಭಾಗ ಅವನು. ಅದು ಭಿನ್ನಾಂಶ. ಅವನು ಫ್ಯಾಮಿಲಿ ಮೆಂಬರ್ ಆದ, ಅವಾಗೇನಾಯ್ತು? ಅದು ಭಿನ್ನಾಂಶದಲ್ಲಿ ಹತ್ತಿರ ಬಂದ, ಗೊತ್ತಾಯ್ತಾ? ತನ್ನ ಕೈಕಾಲುಗಳಿವೆ, ಅವೇನವು ನಮ್ಮ ಕೈಕಾಲು ಅಂಶ. ಎಂಥ ಅಂಶ ಅವು ಭಿನ್ನಾಂಶನೇ. ಸ್ವರೂಪ ದೇಹದ್ದು ಮಾತ್ರ ಏನವೋ ಅವು ಸ್ವರೂಪಾಂಶ. ಅದನ್ನು ಬಿಟ್ಟು ಬೇರೆ ಹೇಳೋದಕ್ಕೆ ಬರೋದಿಲ್ಲ. ಇಷ್ಟೆಲ್ಲ ಯಾಕೆ ಹೇಳ್ತಾರೆ ಆಚಾರ್ಯ? ಭೇದನ ಇವತ್ತು ನಾಳೆ ಹೋಗೋ ಭೇದ ಅಲ್ಲ, ಇದು ಶಾಶ್ವತವಾದ ಭೇದ ಅಂತ ತಿಳಿಸೋದಕ್ಕೋಸ್ಕರ ಇಷ್ಟೆಲ್ಲ ದೃಷ್ಟಾಂತ ಕೊಡ್ತಿರೋದು. ಈ ದೇಹದ್ದು ಬಾಹ್ಯ ದೇಹನೇ ಭಿನ್ನಾಂಶ. ಪ್ರತಿಯೊಂದು ಭಾಗ ತೊಡೆಯೋದು ಬಂತೀಗ, ದೇಹನೇ ಭಿನ್ನಾಂಶ. ಸ್ವರೂಪ ದೇಹ ಮಾತು ಮೂರು ದೇಹಗಳು ಹಣೆ ಬರೋಣ ಅಷ್ಟೇ, ಒಟ್ಟು ಅದು ಒಂದೇ ಮಾತ್ರ ಇರೋದು. ಏನ ಅದು ಅಚ್ಚೈತೆ, ಅದು ಹೇಳಿದ್ದಾರೆ, ಅದು ಯಾವಾಗಲಿರೋ. ಈಗ ಹೇಳ್ತಾರೆ ನೋಡಿ ಹೇಗಿದೆ. ತನು ಏತತ್ ಶ್ರುತಿವಿರುದ್ಧಂ ಪಾದೋಶ್ಯ ವಿಶ್ವಾಭೂತಾನಿ ತ್ರಿಪಾದಶ್ಚಾಮೃತಂ ದಿವಿ ಇತ್ಯಸ್ಮಿನ್ ಮಂತ್ರೇ ಅನಂತಾಸನ ಶ್ವೇತದ್ವೀಪ ವೈಕುಂಠೇಶು ದ್ವಿಶಬ್ದವಾಚ್ಯೇಷು ಅವಸ್ಥಿತ ರೂಪತ್ರಯವತ್ ಭೂತಶಬ್ದವಾಚ್ಯಾನಾಂ ಜೀವಾನಾಮಪಿ ಪರಮಪುರುಷಪಾದತ್ವ ಅಭಿಧಾನಾತ್ ಇತ್ಯಾಶಂಕ್ಯ ವಿಶೇಷ ಶ್ರುತಿಬಲೇನ ಪಾದಶಬ್ದಸ್ಯ ಅನೇಕಾರ್ಥತ್ವಕಲ್ಪನಂ ನ್ಯಾಯಮಿತ್ಯಾಶಯವಾನಃ ನತು ಇತಿ. ಯಥೈಷೇ ಪುರುಷಾಚ್ಛಾಯ ಸ್ಪಷ್ಟ. ಅದು ಏನರ್ಥ ಅದಕ್ಕೆ ಅಂದರೆ ಪುರುಷನಿಗೆ ನೆರಳಿದ್ದ ಹಾಗೆ. ಈ ದೃಷ್ಟಾಂತ ಹರಿಕಥಾಂಸರಲ್ಲಿ ಕೊಟ್ಟಿದ್ದಾರೆ, ಗೊತ್ತಿದೆಯಾ? ಒಡಲ ನೆಳಲಂದದಲ್ಲಿ ಹರಿ ನಮ್ಮೊಡನೆ ತಿರುಗುವನು, ಈ ದೃಷ್ಟಾಂತ ಇದೆ. ಆ ದೃಷ್ಟಾಂತದಲ್ಲಿ ಎರಡು ವಿಷಯ ಇದೆ. ಒಂದು ವಿಷಯ ಏನು, ನಮ್ಮನ್ನು ದೇವರು ಹೇಗೆ ಕಾಪಾಡ್ತಾರೆ ಅಷ್ಟೇ ದೃಷ್ಟಾಂತ. ನಮ್ಮ ನೆರಳು ಏನು ಮಾಡುತ್ತೆ? ನಮ್ಮ ಹಿಂದೆ ಯಾರು ಹಿಂದೆ ಬರ್ತಿರ್ತಾರೆ, ಹೋಗೋಂತ ಕಳಿಸ್ಬಿಡ್ಬೋದು. ನೆರಳನ್ನು ಕಳಿಸಿಬಿಟ್ರೆ ತಾನೇ ಹೋಗ್ಬೇಕಾಗತ್ತೆ. ನಮ್ಮ ಹಿಂದೆ ದೇವ್ರು ಹೇಗೆ ನೆರಳಿದ್ದಾಗಿದ್ದಾನೆ. ನೆರಳು ಏನು ಮಾಡೋದಿಲ್ಲ, ನಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ. ದೇವರು ಹಾಗಿದ್ದಾನೆ. ದೃಷ್ಟಾಂತ ಬೇರೆ ಟೈಪ್ ಇದು. ಆದರೆ ನಾವು ದೇವರಿಗೆ ಹೇಗಿದ್ದೇವೆ, ಈಗ ನೆರಳು ಉಲ್ಟಾ ಪಲ್ಟಾ. ಈಗ ದೇವರು ಬಿಂಬ, ನಾವು ನೆರಳಿದ್ದೇವೆ. ನಾವು ನೆರಳು ಅಂದ್ರೆ ಅರ್ಥ ಏನೀಗ? ನೆರಳು ಬರೋದು ಯಾವಾಗ? ಬಿಂಬ ಇದ್ದರೆ. ದೇವರಿದ್ದರೆ ನಾವು, ಇಲ್ಲದೆ ಹೋದರೆ ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹತ ಸಂತೆ ನ ಸಂತೆ ಅದು ಬೇಡ. ಒಂದೇ ದೃಷ್ಟಾಂತನ ಎರಡು ಆ್ಯಂಗಲಲ್ಲಿ ಕೊಡೋಕ್ಕೆ ಬರುತ್ತೆ. ಈಗ ಗೊತ್ತಾಯ್ತಾ? ದೇವ್ರ ಮಹಿಮೆ ಹೇಳೋದಕ್ಕೆ ಕೊಡ್ಲಿಕ್ಕೆ ಬರುತ್ತೆ, ನಮ್ಮ ಲಿಮಿಟೇಷನ್ ಹೇಳೋಕ್ಕೂ ಬರುತ್ತೆ. ಆ್ಯಂಗಲ್ ಇಂಪಾರ್ಟೆಂಟ್, ಯಾವ ದೃಷ್ಟಿಕೋನದಲ್ಲಿ ಹೇಳ್ತೇವೆ ಅಂತೇಳಿ. ಇಲ್ಲಿ ಸ್ವಾರಸ್ಯ ನೋಡಿ. ಏನ ಅಲ್ಲ, ಒಡಲ ನೆಳಲಂದದಲ್ಲಿ. ಒಡಲು ಅಂದ್ರೇನು? ನಮ್ಮ ದೇಹ ಅಂತ ಅರ್ಥ. ಅದರ ನೆರಳು ಅಂದ್ರೇನು? ನಮ್ಮ ಶ್ಯಾಡೋ. ಅದು ಹೇಗೆ ನಮ್ಮನ್ನು ಬಿಟ್ಟಿರೋದಿಲ್ಲೋ ಹಾಗೆ. ಅವಾಗ ಈಗ ನಾವು ಲೈಟ್ ಹಾಕಿದಾಗ ಏನಾಗುತ್ತೆ? ಶ್ಯಾಡೋ ಇಲ್ಲೇ ಇಲ್ಲ. ಶ್ಯಾಡೋ ಇಲ್ಲ ಅಲ್ಲ, ಶ್ಯಾಡೋ ಕಾಣೋದಿಲ್ಲ. ಅರ್ಥ ಆಯ್ತಾ? ಈಗ ನಾವು ಎಲ್ಲ ಕಡೆ ಲೈಟ್ ಹಾಕಿಬಿಟ್ಟಾಗ ಏನಾಗುತ್ತೆ? ಶ್ಯಾಡೋ ಮುಚ್ಚೋಗ್ಬಿಡುತ್ತೆ. ಅದ್ರ ಒಂದೊಂದೇ ಆರಿಸ್ತಾ ಬಂದರೆ ಏನಾಗುತ್ತಾಗ ಕಾಣುತ್ತೆ. ಪೂರ್ತಿ ಲೈಟ್ ಇಲ್ಲ, ಕಾಣಿಸೋದೇ ಇಲ್ಲ. ತುಂಬ ಲೈಟ್ ಇದ್ದರೂ ಕಾಣಿಸೋದಿಲ್ಲ, ಪೂರ್ತಿಯಲ್ಲಿ ಕತ್ಲಾದರೂ ಕಾಣಿಸೋದಿಲ್ಲ. ಯಾತಕ್ಕೆ? ಶ್ಯಾಡೋ ಬೀಳಕ್ಕೆ ಫಸ್ಟ್ ಬಂದು ದೀಪ ಇದ್ರೆ ಕಡಿ ಬಿಡುತ್ತೆ. ಹೊತ್ತಾನೆ ನಮ್ಮ ಮುಂದೆ ನೆರಳು ಬಿಡೋದಿಲ್ಲ, ಹಿಂದೆ ಬೀಳುತ್ತೆ ನೆರಳು ಯಾವಾಗ. ಸೊ ಜೀವ ಯಾವಾಗಲೂ ಹಿಂದೆ ಹೊರತು ಮುಂದೆ ಹೋಗ್ಲಿಕ್ಕೆ ಬರೋದಿಲ್ಲ. ಅವನು ಹಿಂದೆ, ದೇವರು ಮುಂದೆ ಹೋದರೆ ಅವನು ಹಿಂದೆ ಬರ್ತಾನೆ ಹೊರತು ದೇವರು ಏನಿಲ್ಲ. ಭಕ್ತನಿಗೆ ಜೀವನಿಗೆ ಸ್ವಾತಂತ್ರ್ಯ ಇಲ್ಲ. ಅನೇಕ ದೃಷ್ಟಾಂತ ಅದಕ್ಕೆ. ನಮ್ಮ ರಕ್ಷಣೆ ಹೇಗೆ ಮಾಡ್ತಾನೆ ಅಂತ ಹೇಳೋದಕ್ಕೆ ಮಾತ್ರ ದೃಷ್ಟಾಂತ ಕೊಟ್ಟರೆ ಹೊರತು ಬೇರೆದಕ್ಕಲ್ಲ ದೃಷ್ಟಾಂತ. ಇಲ್ಲಿ ದೃಷ್ಟಾಂತ ಕೊಟ್ಟಿರೋದೇನೋ ದೇಹಕ್ಕೆ ನೆರಳು ಹೇಗೋ, ಬಿಂಬಕ್ಕೆ ಪ್ರತಿಬಿಂಬ ಹೇಗೋ, ದೇವರಿಗೆ ನಾವು ಹಾಗೆ ಅಂತ ಹೇಳಿದೆ. ಇನ್ನೊಂದು ಮಾತು ಬಂತು ಪುರುಷ ಸೂಕ್ತ. ಅದು ಪಾದೋಶ್ಯ ವಿಶ್ವಾಭೂತಾನಿ ಅಂತಿದೆ. ವಿಶ್ವಾನಿ ಭೂತಾನಿ ಅಸ್ಯ ಪಾದ.
ಎಲ್ಲ ಅವನು ಪಾದ ಅಂತ ಹೇಳಿಬಿಟ್ಟಿದ್ದಾರೆ. ಪಾದ ಅಂತ ಹೇಳಿದರೆ ನೆರಳಾಗಲಿಲ್ಲಲ್ಲ. ಪಾದ ಆ್ಯಕ್ಚುಲಿ ದೇಹಕ್ಕೆ ಏನದು ಅಂಶ ಆಗಲಿಲ್ಲ. ಆದ್ದರಿಂದ ನಾವೇನು ಸ್ವರೂಪಾಂಶ ಅಂತ ಯಾಕೆ ಕರಿಬಾರ್ದು ಅಂತ ಪ್ರಶ್ನೆ. ಅದಕ್ಕೆ ಅಂಶಕ್ಕೆ ಆ ಅರ್ಥ ಅಲ್ಲ. ಅಲ್ಲಿರೋ ಪಾದಕ್ಕೆ ಏನಂತ ಅರ್ಥ ಅಲ್ಲ, ಈ ಅರ್ಥ ಅಲ್ಲ. ಪಾದದಷ್ಟು ಅಂತ ಅರ್ಥ. ಪಾದದಷ್ಟು ಎಲ್ಲರೂ ಇವರು ಸಾವಿರಾರು ಇರು ನಿಲ್ಲಿಸಿದ್ರು, ಸೈಲ ನಿಲ್ಲಿಸಿದ್ರು ಕೂಡ ಯಾವ ಒಂದಿರುವೆನೂ ಏನಾಗೋದಿಲ್ಲ. ಅದು ಎತ್ತರಕ್ಕೆ ದೊಡ್ಡಿರುವೆ ಸೈಜೇ ಬರಲ್ಲ. ಅದು ದೊಡ್ಡಿರುವೆ ಚಿಕ್ಕಿರುವೆನೇ ಅಷ್ಟೇ. ಅದಕ್ಕೆ ಪಾದ ಅದೆಲ್ಲ ಪಾದ ಕೆಳಗೆ ಹೋಗಿಬಿಡುತ್ತೆ ಹೊರತು ಇರೋದಿಲ್ಲ. ಒಂದು ಅರ್ಥ. ಇನ್ನೊಂದು ಅರ್ಥ ಏನು ಅಂದರೆ ಪಾದ ಶಬ್ದಕ್ಕೆ ವೈಕುಂಠ ತ್ರಿಪಾದಶ್ಯಾಮೃತ ಭುವಿ ಅನಂತಾಸನ ವೈಕುಂಠ ಶ್ವೇತದ್ವೀಪ ಏನವೋ ಅಲ್ಲಿರೋ ಉಳಿದೆಲ್ಲ ಲೋಕಗಳು ಪಾದ ಅಂತ ಹೇಳಿದರೆ ಏನರ್ಥ, ಆ ಲೋಕ ಭಾರಿ ದೊಡ್ಡದು, ಇದು ಭಾರಿ ಕಡಿಮೆ ಅಂತ ಅರ್ಥ. ಇಡೀ ದೇಹಕ್ಕೆ ಪಾದ ಚಿಕ್ಕದೋ ದೊಡ್ಡದೋ? ಇಡೀ ದೇಹಕ್ಕೆ ಪಾದ ಚಿಕ್ಕದೋ ದೊಡ್ಡದು? ಚಿಕ್ಕದು. ಆ ರೀತಿಯೇ ಹೊರತು ಅವು ಭಾರಿ ದೊಡ್ಡ ಲೋಕಗಳು. ದೊಡ್ಡದನ್ನು ಬರೀ ಕ್ವಾಂಟಿಟಿ ವೈಸ್ ಅಲ್ಲ, ಕ್ವಾಲಿಟಿ ವೈಸ್ ಕೂಡ ಏನವೋ ಭಾರಿ ದೊಡ್ಡದು. ಅದಕ್ಕೆ ಹೇಳಿದ್ದೇ ಹೊರತು ಈ ಪಾದ ಅಂತ ಅರ್ಥ ಅಲ್ಲ. ಅದಕ್ಕೆ ಯಾವುದಕ್ಕೆ ತ್ರಿಪಾತ್, ಅವು ತ್ರಿಪಾತ್, ಅದು ಎಷ್ಟು ದೊಡ್ಡದು ಅಂತ ಹೇಳಬೇಕಾಗಿದೆ. ಅದ್ರ ಮುಂದೆ ಇವೆಲ್ಲ ಲೋಕಗಳು ಏನಾಗುತ್ತಿದೋ ಬರೀ ಪಾದ ಅಷ್ಟೆ. ಅದು ಎಷ್ಟು ಲೋಕ ಎಷ್ಟು ದೊಡ್ಡದು ಅಂತ ಹೇಳಿದ್ರೆ ಅದು ಬೆಂಗಳೂರು ದೊಡ್ಡದು ಅಂತ ಹೇಳಿದ್ರೆ ಅರ್ಥ ಏನಾಗ, ಹಳ್ಳಿಗೂ ಅದಕ್ಕೆ ವ್ಯತ್ಯಾಸ ಗೊತ್ತಾಗಲ್ಲ. ಎಲ್ಲ ಲೋಕಗಳು ದೇವರ ಗ್ರಾಮಗಳಿದ್ದ ಹಾಗೆ ಭಾರಿ ದೊಡ್ಡವು. ಮೂರು ಕೂಡ ಮೂರು ಒಂದೊಂದು ದೊಡ್ಡದು. ಮತ್ತು ಮೂರು ಸೇರಿ ದೊಡ್ಡದಲ್ಲ, ಒಂದೊಂದು ದೊಡ್ಡದೇನೆ. ವಿಶೇಷ ಶ್ರುತಿಬಲೇನ ಪಾದಶಬ್ದಸ್ಯ ಅನೇಕಾರ್ಥತ್ವ ಕಲ್ಪನಂ ನ್ಯಾಯಮಿ. ಅದಕ್ಕೆ ಬೇರೆ ಅರ್ಥ ಹೇಳಿ ಅರ್ಥ ಹೇಳಬಾರ್ದು. ನತ್ತು ಪುಂಪಾದವತ್ಪಾದಾ ಜೀವಾಯೇತೆ ಪರಾತ್ಮನ. ಈ ರೀತಿ ತಿಳ್ಕೊಂಡ್ಬಿಡ್ಬೇಡ. ದೇವ್ರು ನಿಂತ್ಕೊಂಡಿದ್ದಾನೆ, ನಾವೆಲ್ಲ ಕಾಲುಗಳು, ನಾವು ಸ್ಟ್ರೈಕ್ ಮಾಡಿದರೆ ದೇವ್ರು ನಿಂತ್ಕೊಂಡ್ಬಿಡ್ತಾನೆ, ಮುಂದಕ್ಕೆ ಹೋಗೋದೇ ಇಲ್ಲ. ಆ ಥರ ಅರ್ಥ ಅಲ್ಲ. ಅದಕ್ಕೆ ಪಾದದಷ್ಟು ಅಂತ ಅರ್ಥ. ಡಾಕ್ಟ್ರ್ ಹೇಳ್ತಾನೆ ಬೆಳಿಗ್ಗೆ ಒಂದು ಚಮಚೆ, ಮಧ್ಯಾಹ್ನ ಸಾಯಂಕಾಲ ಒಂದು ಚಮಚೆ ತೊಗೊಂತ ಹೇಳ್ತಾನೆ. ಟಾನಿಕ್ನ ಬೆಳಿಗ್ಗೆ ಒಂದು ಚಮಚೆ ಸಾಕು, ಮಧ್ಯಾಹ್ನ ಒಂದು ಚಮಚೆ ಅಂತೇಳಿ. ಅವ್ರು ಬಂದ ಡಾಕ್ಟ್ರೇ ಒಂದು ಚಮಚೆ ಇತ್ತು ತೊಗೊಂಡ್ಬಿಟ್ಟೆ, ಇನ್ನೂ 2 ಚಮಚೆ ಇಲ್ಲ ಅಂತ ಹೇಳಿದೆ. ಅವ್ರು ಚಮಚೆನೇ ತೊಗೊಂಡ್ಬಿಟ್ಟಿದ್ದಾರೆ ಪುಣ್ಯಾತ್ಮ. ಅರ್ಥ ಆಯ್ತಾ? ಚಮಚೆ ಶಬ್ದಕ್ಕೆ ಏನು ಅರ್ಥ ಅಲ್ಲಿ? ಚಮಚದಷ್ಟು ಅಂತ ಅರ್ಥ. ಚಮಚದಷ್ಟೇ ಹೊರತು ಚಮಚ ಅಲ್ಲ. ಇಲ್ಲದ್ರೆ ಏನಾಗತ್ತಾಗ ಈ ಚಮಚ ಆಗುತ್ತೆ, ಭಾಳ ತಪ್ಪು. ಅದಕ್ಕೆ ಪಾದದಷ್ಟು ಅಂದರೆ ಅರ್ಥ ಏನೀಗ ಕೆಲಸ ಇಂಡಿಯನ್ ನಾವು ಉಪಯೋಗಿಸ್ತೇವೆ. ನಮ್ಮ ಕಾಲಿಗೂ ಬರೋದಿಲ್ಲ ರೀ ಅವರು ಅಂತ ಹೇಳೋದಿಲ್ಲ. ನಮ್ಮ ಕಾಲಿಗೂ ಬರೋದಿಲ್ಲ ಏನರ್ಥ? ಅಷ್ಟು ಕಡಿಮೆ ಅಂತ ಅರ್ಥ. ಅದೇವ್ರು ಈ ಅರ್ಥ ತೊಗೋಬಾರದು. ಅದಕ್ಕೆ ದೇವರ ಪಾದ ನಾವು ದೇವರು ನಳಿರಕ್ಕೆ ಬರೋದಿಲ್ಲ ಹಾಗೆಲ್ಲ ಹುಚ್ಚು ಕಲ್ಪನೆ ಮಾಡಬೇಡಿ. ಅರ್ಥ ಬೇರೆ. ಅದಕ್ಕೆ ದುಷ್ಟ ಹೇಗೆ ಬೇರೆತಾರೆ ಪುಂಪಾದವತ್ ಪಾದ. ಮನುಷ್ಯನ ಪಾದದಂತೆ ಪಾದಗಳೇ ಹೊರತು ಪಾದದ ರೀತಿಯೇ ಪಾದಗಳಲ್ಲ. ಪಾದದಂತೆ ದೃಷ್ಟಾಂತ. ಅವರು ಮೊಳಕಾಲಿಗೂ ಬರೋದಿಲ್ಲ, ಅವ್ರ ಭುಜಕ್ಕೂ ಬರೋದಿಲ್ಲ ಅಂತ ಮಾತಾಡೋದಿಲ್ಲ. ಅವೆಲ್ಲ ಏನು ಇವ್ರು ಕಡಿಮೆ, ಅವ್ರು ಭಾಳ ಹೆಚ್ಚು ಅಂತ ಅರ್ಥ. ಪಾದ ಹಿಡಿದಾಗ ಏನಾಯಿತು, ಭಾರಿ ಕಡಿಮೆ ಅಂತ ಅರ್ಥ ಬಂತು. ಅಲ್ಲಲ್ಲ, ಇಲ್ಲಿ ಇಲ್ಲೊಂದು ಕಡೆಗೆ, ಇಲ್ಲಿ ಅದು ಅಲ್ಲ ಕಾಲು ಭಾಗ. ಇಲ್ಲಿ ಅರ್ಥ ಮಾಡಲೇಬಾರ್ದು. ಏನು ಅರ್ಥ ಮಾಡಬೇಕಿಲ್ಲಿ? ತುಂಬ ಕಡಿಮೆ ಅಂತ ಅರ್ಥ, ಬೇರೆ ಅಲ್ಲ. ನಿಂತ್ಕೊಂಡ್ಬಿಟ್ರೆ ವಿರಾಟ್ ರೂಪ ಚಿಂತನೆ ಮಾಡಿದಾಗ ಎಲ್ಲ ಎಲ್ಲಿ ಹೋಗಿಬಿಡುತ್ತೆ? ಸತ್ಯಲೋಕಾದಿಗಳು ಒಂದು ಪಾದದಲ್ಲಿ ಪೂರ್ತಿ ಮೇಲೆ ಹೋದಾಗ ಎಲ್ಲ ಕೆಳಗೆ ಹೋಗಿಬಿಡುತ್ತೆ. ಅದು ಇಲ್ಲ, ಅದಕ್ಕೆ ಅರ್ಥ ಇದೆ. ನಮ್ಮ ಚಿಂತನೆಗೆ ಅಷ್ಟು ಹೇಳಿದರೆ ಹೊರತು ಆ್ಯಕ್ಚುಲಿ ತಗೊಂಡಾಗ ಎಲ್ಲ ದೇವರು ಪಾದದಷ್ಟು ಆಗೋದಿಲ್ಲ. ಪೂರ್ಣಾಸ್ತ ಇವೆಲ್ಲ ಆಚಾರ್ಯ ಹೇಳಬೇಕಾಗಿದ್ದಿಲ್ಲ. ಯಾತಕ್ಕೆ ಹೇಳ್ತಾರೋ ಅವರು? ಭಕ್ತರಿಗೆ ಗಟ್ಟಿ ಆಗಬೇಕು. ಯಾವ ಕಾಲಕ್ಕೂ ಏನು ತಲೆಯಲ್ಲಿ ಬರಬಾರ್ದು ಅವರಿಗೆ. ಅವ್ರ ಮಾತು ಒಂದು ಮಾತು ಹೇಳಿದ್ರೆ ನಂಬ್ಕೊಂಡ್ರೆ ಮುಗಿದು ಹೋಗ್ತಾಯಿತ್ತು. ಗೊತ್ತಾಯ್ತಾ? ಹಾಗೆ ಮಾಡ್ದೇನೆ ನೀವು ಅರ್ಥ ಮಾಡ್ಕೋಬೇಕು, ಇನ್ನೊಬ್ರಿಗೆ ಹೇಳೋಕ್ಕಾಗಬೇಕು. ಇಲ್ಲ ಅವ್ರು ಹೇಳಿದ್ದಾರೆ ಅಂತ ಕೊಡಬಾರ್ದು. ಯಾವಾಗಲೂ ನೀವು ತೋರಿಸಾಗಿರ್ಬೇಕು. ಅದಕ್ಕೇನಂತಾರೆ? ಅದಕ್ಕೆ ಗುರು ಅಂತ ಕರೀತಾರೆ. ಪ್ರತಿಯೊಬ್ಬ ತಾನು ಮಾಡ್ತಾನೆ, ಒಬ್ರಿಗೆ ಹೇಳ್ಕೊಡೋದಿಲ್ಲ. ತೋರಿಸೋದು, ಫೋಟೋ ತಗೊಂಡು ಹೋಗ್ಬಿಡೋದು ಅಷ್ಟೇ. ಮೇಸ್ಟ್ ಯಾಕೆ ಬೇಕು ಅದಕ್ಕೆ? ನೆಕ್ಸ್ಟ್ ಸ್ಟೆಪ್ ಯಾತಕ್ಕೆ ಬಂತು ಹೇಳು. ಪ್ರತಿ ಸ್ಟೆಪ್ನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಗೊತ್ತಾಯ್ತಾ? ಅವಾಗ ಇವನೇ ಅರ್ಥ ಮಾಡ್ಕೊತಾನೆ. ಹೀಗೆ ಮಾಡಬೇಕು ಅಂತ ಗೊತ್ತಾಗ. ಸುಮ್ಮನೆ ತಾನು ಮಾಡ್ಕೊಂಡು ಹೋಗ್ಬಿಡ್ತಾನೆ, ಒರೆಸಿಬಿಡೋದು ಬೋರ್ಡಲ್ಲಿ ಅಷ್ಟೇ. ಕೆಲವು ಮೇಸ್ಟ್ ಆಗಿರ್ತಾರೆ ಗೊತ್ತಾ ನಿಮಗೆ. ಬರೆಯೋದು ಬರೋದು ಟೇಕ್ ಡೌನ್, ಉದ್ದಕ್ಕೆ ಬರೆಯೋದು ಹೋಗ್ತಾ ಅಳಿಸಿ ಹೋಗ್ಬಿಡೋದು ಅಷ್ಟೇ. ಮೇಸ್ಟ್ ಆಗಾಗ್ತದೆ, ಮನೆಯಲ್ಲೇ ಓದ್ಕೋಬೋದಾಗ. ಅವ್ರ ಕ್ಲಾಸಿಗೆ ಚೆಕ್ಕರ್ರೆ ಯಾರೂ ಹೋಗೋದಿಲ್ಲ ಸಾಮಾನ್ಯ. ನೋಟ್ಸ್ ಬರ್ಕೊಂಡು ತೊಗೊಂಡು ಹಾಗೆ. ಈಗಾದರೆ ಇದು ಫೋಟೋ ತಗೊಂಡು ಹೋಗ್ಬಿಡ್ತಾರೆ. ಈಗ ಮೊಬೈಲ್ ಇದ್ದರೆ ಹಿಂದೆಲ್ಲ ಬರೆದು ಅವ್ರ ನೋಟ್ಸ್ ಹೋಗ್ಬಿಡ್ತಿದ್ರು ಅಷ್ಟೇ. ಅಂಥ ಮೇಸ್ಟ್ ಇರ್ತಾರೆ ಆ್ಯಕ್ಚುಲಿ. ಗೊತ್ತಾಯ್ತಾ? ಬಂದ ತಕ್ಷಣ ಆ ಕಡೆ ಹುಡುಗ ನೋಡ್ಕೊಂಡು ನೋಡಲ್ಲ ಅವರು. ಅಟೆಂಡೆನ್ಸ್ ತೊಗೊಳೋದು ತಿರುಗಿಬಿಡೋದು, ಮುದ್ದು ಬರೀತಿರೋದು ಅಷ್ಟೇ ಇದಿರ್ತಾರೆ. ಅದು ಎಷ್ಟು ಮೆಕ್ಯಾನಿಕಲ್ ಅಂದರೆ ಮೇಸ್ಟ್ ಅರ್ಥನೇ ಅಲ್ಲ. ಪ್ರತಿ ಸ್ಟೆಪ್ಪು ಪ್ರತಿ ವರ್ಡ್ ಮುಂದೆ ಹಾಕು ಅಂತ ಹೇಳಬೇಕಂತ. ಅವಾಗ ಇವನೇನು ಮಾಡ್ತಾನಾಗ? ಆಗ ಮಾಸ್ಟ್ರಿ ಬರುತ್ತೆ, ಹೇಳ್ಕೊಡ್ತಾನೆ.
ಗುರುತ್ವ ಅಂದರೆ ಅದು ಅದು ಪ್ರದರ್ಶನ, ಅದು ಗುರುತ್ವ ಅಲ್ಲ. ಎಕ್ಸಿಬಿಷನ್ ನೋಡ್ಕೊಬಂದು ನಾವು ಮೇಷ್ಟ್ರಾಗ್ಲಿಕ್ಕೆ ಬರುತ್ತಾ? ಮತ್ತೆ ಏವಂ ಜಗಾದ ಪರಮ, ನಾವು ಆಚಾರ್ಯ ಏನು ಕೊಡ್ಬೋದು ಇದಕ್ಕೆ? ಏನಿಲ್ಲ. ಅದಕ್ಕೆ ಕಾರುಣ್ಯ. ಮಧ್ವರಾಯರ ಕರುಣ ಪಡೆಯದವ ಧರೆಯೊಳಗೆ ಇದ್ದಾರೆ ಏನೋ ಇಲ್ಲದಿದ್ದಾರೆ. ಅದು ಯಾವ ಕಾಸಿಗೂ ದುಡ್ಡು ಕಾಸಿಗೆ ಹೇಳಿಸ್ಕೊಳ್ಳೋ ವಿಚಾರ ಸಾಧ್ಯ ಇಲ್ಲ. ಅದೇನು ಹೇಳ್ಬೇಕಂತ ಯಾವ ನಿಬಂಧನೆ ಇಲ್ಲ. ಅದನ್ನು ಅವ್ರು ಮಾಡಿ ತೋರಿಸಿದ್ದಾರೆ. ನಾಳೆ ದಿವಸ ಅದು ಮುಗಿದು ನಾಡಿದ್ದು ಮುಗಿಯುತ್ತೆ. ಓಂ